ಎಲ್ರಿಗೂ ನಮಸ್ಕಾರ. ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ, ಮತದಾರ ಬಂಧುಗಳಲ್ಲಿ ವಿನಂತಿ ಏನಪ್ಪ ಅಂತಂದರೆ, ನಮ್ಮ ದೇಶದ ಪ್ರಜಾಪ್ರಭುತ್ವದ ಹಬ್ಬವಾದಂತಹ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮ ಇದೇ ಒಂದು ತಿಂಗಳಿನಲ್ಲಿ ಯಶಸ್ವಿಯಾಗಿ SIR ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಪ್ರತಿ ಮನೆಗೆ ಏನು ಮತಗಟ್ಟೆಯ ಅಧಿಕಾರಿಗಳು ಬಂದು BLO, ಮತಗಟ್ಟೆ ಅಧಿಕಾರಿ ಅಂದರೆ ನಾವೆಲ್ಲ ಇಲ್ಲಿ BLO ಅಂತ ಕರಿತೀವಿ, ಬೂತ್ ಲೆವೆಲ್ ಆಫೀಸರ್ಸ್ ಅಂತ. ಅವರೆಲ್ಲರೂ ಸಹ ತಮ್ಮ ತಮ್ಮ ಮನೆಗಳಿಗೆ ಬಂದು ಈಗ ಆಲ್ರೆಡಿ ಕಳೆದ 20 ದಿವಸಗಳಿಂದ ಏನು ನಮ್ಮ SIR ಫಾರ್ಮ್ಗಳನ್ನು, ಸ್ಕ್ಯಾನ್ ಫಾರ್ಮ್ಗಳನ್ನು ಏನು ಇಂದಿನ ಮತದಾರ ಪಟ್ಟಿಯಲ್ಲಿದ್ದಂತಹ ಮತದಾರರ ಪಟ್ಟಿಯ ಕರಡು ಪ್ರತಿಯನ್ನು ತಮ್ಮೆಲ್ಲರಿಗೂ ತಮ್ಮ ಮನೆಗಳಲ್ಲಿ ತಲುಪಿಸಿದ್ದಾರೆ. ಈ ಒಂದು ವಿಶೇಷವಾದಂತಹ ಮತದಾರ ಪಟ್ಟಿ ಪರಿಷ್ಕರಣೆಯ ಕಾರ್ಯಕ್ರಮವನ್ನು ಮಾನ್ಯ ಕೇಂದ್ರ ಚುನಾವಣಾ ಆಯೋಗ ಹಾಗೂ ರಾಜ್ಯದ ಚುನಾವಣಾ ಆಯೋಗ ಈಗ ಆಲ್ರೆಡಿ 10 ದಿವಸಗಳ ಕಾಲ ಅದನ್ನು ಸಮಯದ ಎಕ್ಸ್ಟೆನ್ಷನ್ ಸಹ ಕಾಲಾವಕಾಶವನ್ನು ವಿಸ್ತರಣೆಯನ್ನು ಮಾಡಿದ್ದಾರೆ. ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಾದ್ಯಂತ ಇಲ್ಲಿವರೆಗೂ ಪ್ರಸ್ತುತವರೆಗೂ ಏನು 18,000 ಮತದಾರರು ಮಾತ್ರ SIRನಲ್ಲಿ ಎನ್ರೋಲನ್ನು, ನೋಂದಣಿಯನ್ನು ಮಾಡುವ ಮುಖಾಂತರ ಪಾಲ್ಗೊಂಡಿದ್ದಾರೆ. 2,10,000ಕ್ಕೂ ಹೆಚ್ಚು ಮತದಾರರು ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಹಲವಾರು ರಾಜ್ಯಗಳಿಂದ, ಹಲವಾರು ಜಿಲ್ಲೆಗಳಿಂದ, ಹಲವಾರು ಹಳ್ಳಿಗಳಿಂದ ಬಂದಿದ್ದಾರೆ. ದಯಮಾಡಿ ಎಲ್ಲ ಸಾರ್ವಜನಿಕ ಬಂಧುಗಳು ಈ ಒಂದು ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾರ್ಯಕ್ರಮದಲ್ಲಿ ತಮ್ಮ ಮತಗಳನ್ನು ಏನು ಮತ್ತೊಮ್ಮೆ ಪರಿಶೀಲಿಸಿ 2002ರ ಕರಡು ಮತದಾರರ ಪಟ್ಟಿಯಲ್ಲಿ ತಮ್ಮ ಸಂಬಂಧಿಕರ ಅಂದರೆ ತಂದೆ ತಾಯಿಯವರ ಏನು ಅವರ ಮತದಾರ ಪಟ್ಟಿಯ ಕ್ರಮ ಸಂಖ್ಯೆಯನ್ನು ಲಿಂಕನ್ನು ಮಾಡುವ ಮುಖಾಂತರ ತಮಗೆ ಹಿಂದೆ 2002ರಲ್ಲಿ ಇವಾಗ ಇದ್ದಂತಹ ವಿಧಾನಸಭಾ ಕ್ಷೇತ್ರಗಳ ಹೆಸರುಗಳಲ್ಲಿ ಇರಲ್ಲ. ಯಾಕೆಂದರೆ ಕ್ಷೇತ್ರಗಳ ಪುನರ್ವಿಂಗಡಣೆ ಈಗ ಆಲ್ರೆಡಿ 2008ರಲ್ಲಿ ನಮ್ಮ ರಾಜ್ಯದಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗಿರೋದ್ರಿಂದ ನಾವು ಇಂದಿನ 2002ರ 2002ರ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು, ತಂದೆ ತಾಯಿಯರ ಹೆಸರು ಮತ್ತು ಅವರು ಎಲ್ಲಿದ್ದರು ಅಂತ ವಿಳಾಸ ತಿಳಿಸುವಂಥ ಒಂದು ಸ್ವಲ್ಪ ತಮಗೆಲ್ರಿಗೂ ಅಡಚಣೆ ಆಗಿರೋದು ಸಾಮಾನ್ಯವಾಗಿ ನಮಗೂ ಗೊತ್ತಿರೋ ಸಂಗತಿ. ಆದ್ದರಿಂದ ದಯಮಾಡಿ ತಾವೆಲ್ಲರೂ ಚುನಾವಣಾ ಆಯೋಗದ ವೆಬ್ಸೈಟ್ ಇದೆ, ಹೆಲ್ಪ್ಲೈನ್ಸ್ ಇದೆ, ಮತ್ತು ತಮ್ಮ BLOಗಳ ಎಲ್ಲ ನಂಬರ್ಗಳು ಸಹ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಸಲ್ಲಿಸಲಾಗಿದೆ. ಹಾಗೂ ಕರ್ನಾಟಕ ರಾಜ್ಯದ 224 ಕ್ಷೇತ್ರಗಳ ಕರಡು ಮತದಾರರ ಪಟ್ಟಿ 2002ರಲ್ಲಿ ಯಾವ ಪಟ್ಟಿ ಇತ್ತು ಆ ಪಟ್ಟಿಯನ್ನು ಸಹ ನಮ್ಮ ವೆಬ್ಸೈಟ್ನಲ್ಲಿ CO ಕರ್ನಾಟಕ ವೆಬ್ಸೈಟ್ನಲ್ಲಿ ಏನು ಮಾನ್ಯ ಚುನಾವಣಾ ಆಯೋಗ ಪ್ರಕಟಿಸಿದೆ. ಹಾಗಾಗಿ ಹೆಚ್ಚಿನ ತಮ್ಮ ಮನೆಗಳಲ್ಲಿ ತಮ್ಮ ಮಕ್ಕಳುಗಳಿಗೆ ವಿದ್ಯಾಭ್ಯಾಸವನ್ನು ತಿಳಿದಿರೋದ್ರಿಂದ ತಾವೇ ವಾಲಂಟ್ರಿಯಾಗಿ ತಮ್ಮ ಪ್ರಜಾಪ್ರಭುತ್ವದ ಹಕ್ಕನ್ನು, ತಮ್ಮ ಮತದಾನದ ಹಕ್ಕನ್ನು ಸಂರಕ್ಷಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ. ಹಾಗೂ ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಮಹತ್ವವಾದಂತಹ ಜವಾಬ್ದಾರಿ ಸಹ ಆಗಿರ್ತದೆ. ಯಾಕೆಂದರೆ ಒಂದು ಬಲಿಷ್ಠ ಪ್ರಜಾಪ್ರಭುತ್ವವನ್ನು ಕಟ್ಟುವಂಥ ಉದ್ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯನ್ನು 18 ವರ್ಷ ತುಂಬಿದ ನಾಗರಿಕರೆಲ್ಲರೂ ಮತದಾನ ಮಾಡುವಂಥ ಒಂದು ನಮ್ಮ ಅರ್ಹತೆಯನ್ನು ಪಡೆದಿದ್ದಾರೆ. ನಮ್ಮ ಭಾರತದ ಸಂವಿಧಾನದಲ್ಲಿ ನಾವು ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಆಯ್ಕೆ ಮಾಡುವಂಥ ಒಂದು ಸರ್ಕಾರವನ್ನು ಮತದಾನ ಮಾಡುವ ಮುಖಾಂತರ, ಮತದಾನದ ಗುರುತು ಚೀಟಿಯನ್ನು ಹೊಂದುವ ಮುಖಾಂತರ ಭಾರತದ ಭವಿಷ್ಯವನ್ನು ಉಜ್ವಲಗೊಳಿಸೋಕ್ಕೆ ಸಹಕಾರ ಆಗ್ತದೆ. ಹಾಗಾಗಿ ಯಾರೂ ಸಹ ಮೈಮರಿದಲೆ ಪ್ರತಿಯೊಬ್ಬರು ಈ ಏನು ಸರ್ಕಾರ ಮಾನ್ಯ ಚುನಾವಣಾ ಆಯೋಗ ನಿರ್ಧಾರ ಮಾಡಿರುವಂಥ ದಿನಾಂಕದಲ್ಲಿ ನಿರ್ಧರಿಸಿರುವಂಥ ದಿನಾಂಕದ ಒಳಗಾಗಿ ತಾವೆಲ್ಲರೂ ತಮ್ಮ SIR ಫಾರಮ್ಗಳನ್ನು ಭರ್ತಿ ಮಾಡಿ ಸಂಬಂಧಪಟ್ಟ BLOಗಳಿಗೆ ಹಾಗೂ ಸಂಬಂಧಪಟ್ಟ ಮತದಾರ ನೋಂದಣಾಧಿಕಾರಿಗಳಿಗೆ, ಸಹಾಯಕ ಮತದಾರ ನೋಂದಣಾಧಿಕಾರಿಯವರ ಕಚೇರಿಗೆ ಹಾಗೂ ಮೇಲುಸ್ತುವಾರಿಯನ್ನು ವಹಿಸುವಂತಹ ಸೂಪರ್ವೈಸರ್ಗಳಿಗೆ, ಮೇಲ್ವಿಚಾರಕರ ಗಮನಕ್ಕೆ ತಂದು ತಮ್ಮ ಮಾಹಿತಿಗಳನ್ನು ಬೇಗನೆ ತಂದು ಎಲ್ಲರೂ ಸಹ ನಮ್ಮ ರಾಜಾಜಿನಗರದಲ್ಲಿ ಈಗ ಆಲ್ರೆಡಿ ಕಡಿಮೆ ಮತದಾರ ನೋಂದಣಿ ಆಗಿರೋದ್ರಿಂದ, SIRರಲ್ಲಿ ಕಡಿಮೆ ಜನ ಎನ್ರೋಲ್ ಆಗ್ತಾ ಇರೋದ್ರಿಂದ ಅತ್ಯಂತ ಹೆಚ್ಚಿಗೆ ಜನ ತಾವೇ ವಾಲಂಟ್ರಿಯಾಗಿ ಈ ಒಂದು ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ತಮ್ಮಲ್ಲಿ ಈ ಮುಖಾಂತರ ಚಿಲುಮೆ ರವಿಕುಮಾರ್ ಆದ ನಾನು ತಮಗೆ ವಿಶೇಷವಾದಂತಹ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.